ನಮಸ್ಕಾರ ವೀಕ್ಷಕರೇ, ನೀವೇನಾದರೂ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ವಿಭಾಗಕ್ಕಾಗಿ ನ್ಯಾಯಾಲಯದಲ್ಲಿ ಪಾರ್ಟಿಷನ್ ಸೂಟ್ ಫೈಲ್ ಮಾಡಿದ್ದೀರಾ? ಹಾಗಾದರೆ ಅದನ್ನು ಪ್ರೂವ್ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ನಾನು ದಾಕ್ಷಾಯಿಣಿ ಅಡ್ವೊಕೇಟ್ ಮಾಹಿತಿ ನೀಡಲಿದ್ದೇನೆ. ಈ ಪ್ರಾಪರ್ಟಿ ಮ್ಯಾಟರ್ಸ್ಗಳಲ್ಲಿ ಯಾರಾದರೂ ಒಟ್ಟು ಕುಟುಂಬದ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಕೇಳುವುದಾದರೆ ನ್ಯಾಯಾಲಯದಲ್ಲಿ ಪಾರ್ಟಿಷನ್ ಸೂಟ್ ಫೈಲ್ ಮಾಡುತ್ತಾರೆ. ಪಾರ್ಟಿಷನ್ ವಿಭಾಗ ಎಂದರೆ ಸಿಂಪಲ್ ಆಗಿ ಹೇಳುವುದಾದರೆ ನಿಮಗೆ ಯಾವುದಾದರೂ ಆಸ್ತಿಯಲ್ಲಿ ಭಾಗವಿದ್ದರೆ ಅದನ್ನು ನ್ಯಾಯಾಲಯದ ಮೂಲಕ ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ಹಿಸ್ಸೆಯನ್ನು ಬಾಕಿ ಹಿಸ್ಸೆದಾರರಿಂದ ಬೇರೆ ಮಾಡಿ ಪಡೆದುಕೊಳ್ಳಬಹುದು. ನೀವೇನಾದರೂ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ನಿಮ್ಮ ಭಾಗಕ್ಕಾಗಿ ನ್ಯಾಯಾಲಯದಲ್ಲಿ ಪಾರ್ಟಿಷನ್ ಸೂಟ್ ಫೈಲ್ ಮಾಡಿದ್ದರೆ ಅದನ್ನು ಪ್ರೂವ್ ಮಾಡಬೇಕಾಗುತ್ತದೆ. ಪ್ರೂವ್ ಮಾಡಿಲ್ಲವಾದರೆ ನ್ಯಾಯಾಲಯವು ನಿಮಗೆ ಯಾವುದೇ ರೀತಿಯಾದ ಭಾಗವನ್ನು ಕೊಡಲಾಗುವುದಿಲ್ಲ. ಈ ವಿಡಿಯೋದಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಬಗ್ಗೆ ಸರಳವಾದ ಭಾಷೆಯಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ. ಯಾವುದಾದರೂ ಪ್ರಾಪರ್ಟಿಯನ್ನು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಎಂದು ಪ್ರೂವ್ ಮಾಡುವುದು ಹೇಗೆ? ಇದರಲ್ಲಿ ಮುಖ್ಯವಾಗಿ 3 ವಿಧವಾದ ಪರಿಸ್ಥಿತಿಗಳು ಇರುತ್ತವೆ. ಮೊದಲನೆಯದಾಗಿ, ನಿಮ್ಮ ತಂದೆ, ಅಜ್ಜ, ಮುತ್ತಜ್ಜನವರು ಒಂದು ಪ್ರಾಪರ್ಟಿಯನ್ನು ಖರೀದಿಸಿದ್ದಾರೆ. ಅವರ ಡೆತ್ ಆಗಿದೆ. ಅವರ ಡೆತ್ನ ನಂತರ ನೀವು ನಿಮ್ಮ ಭಾಗವನ್ನು ಕ್ಲೇಮ್ ಮಾಡುತ್ತಿದ್ದೀರಾ. ಈ ರೀತಿ ಇದ್ದಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗುವುದಿಲ್ಲ. ಯಾಕೆಂದರೆ ನೀವು ಪ್ರಾಪರ್ಟಿಯ ಟೈಟಲ್ ಡೀಡ್ ಅನ್ನು ನ್ಯಾಯಾಲಯದಲ್ಲಿ ಪ್ರೆಸೆಂಟ್ ಮಾಡಿ ಅದನ್ನು ಪ್ರೂವ್ ಮಾಡಿ ಆ ಪ್ರಾಪರ್ಟಿಯು ನಮ್ಮ ಪೂರ್ವಿಕರದ್ದು, ಆದ್ದರಿಂದ ನನಗೆ ಭಾಗವಿದೆ ಎಂದು ಕೇಳಲು ಸಾಧ್ಯ. ಈ ಟೈಟಲ್ ಡೀಡ್ ಎಂದರೆ ನಿಮ್ಮ ಪೂರ್ವಿಕರು ಖರೀದಿಸಿದ ಪ್ರಾಪರ್ಟಿಯು ಅದು ಅವರಿಗೆ ಕ್ರಯ ಅಥವಾ ಬೇರೆ ರೀತಿಯಲ್ಲಿ ಬಂದಿದ್ದರೆ ಅದಕ್ಕೆ ಸಂಬಂಧಿಸಿದ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಗೆ ಟೈಟಲ್ ಡೀಡ್ ಎನ್ನುತ್ತಾರೆ. ಇದರಲ್ಲಿ ಸೇಲ್ ಡೀಡು, ಗಿಫ್ಟ್ ಡೀಡು, ವಿಲ್ಲು ಇತ್ಯಾದಿಗಳು ಇರುತ್ತವೆ. ಸೊ ಈ ಟೈಟಲ್ ಡೀಡು ನಿಮ್ಮ ಪೂರ್ವಿಕರ ಹೆಸರಿನಲ್ಲಿ ರಿಜಿಸ್ಟರ್ಡ್ ಆಗಿದ್ದರೆ, ಅವರ ಕಾಲಾನಂತರ ವಿಭಾಗವಾಗಿಲ್ಲವಾದರೆ ನೀವು ನಿಮ್ಮ ಭಾಗದ ಹಿಸ್ಸೆಯನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಎರಡನೆಯದಾಗಿ, ನಿಮ್ಮ ಒಬ್ಬ ಪೂರ್ವಜರು ಪ್ರಾಪರ್ಟಿಯನ್ನು ಬೇರೆಯವರ ಹೆಸರಿನಲ್ಲಿ ಖರೀದಿಸಿದರೆ, ಒಟ್ಟು ಕುಟುಂಬದ ಒಬ್ಬ ಸದಸ್ಯ ಒಂದು ಪ್ರಾಪರ್ಟಿಯನ್ನು ಖರೀದಿಸುವಾಗ ಅವನ ಹೆಸರಿನಲ್ಲಿ ಖರೀದಿಸದೆ ಅವನ ಹೆಂಡತಿ ಅಥವಾ ಮಗನ ಹೆಸರಿನಲ್ಲಿ ಖರೀದಿಸಿರುತ್ತಾನೆ. ಸೊ ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಟೈಟಲ್ ಡೀಡು ಮಗ ಅಥವಾ ಹೆಂಡತಿಯ ಹೆಸರಿನಲ್ಲಿ ಇರುತ್ತದೆ. ಆದರೆ ವಾಸ್ತವವಾಗಿ ಆ ಪ್ರಾಪರ್ಟಿಯನ್ನು ಖರೀದಿಸುವವ ಒಟ್ಟು ಕುಟುಂಬದ ಸದಸ್ಯನೇ ಆಗಿರುತ್ತಾನೆ. ಈ ರೀತಿಯಾದಂತಹ ಒಂದು ಪ್ರಾಪರ್ಟಿಯಲ್ಲಿ ನೀವು ಭಾಗ ಕೇಳುವುದಾದರೆ ಆ ಪ್ರಾಪರ್ಟಿಯು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ್ದಾರೆ, ಆದರೆ ಕುಟುಂಬದ ಒಬ್ಬ ಸದಸ್ಯನ ಹೆಸರಿನಲ್ಲಿ ಖರೀದಿಸಿದ್ದಾರೆ. ಇದನ್ನು ನೀವು ಪ್ರೂವ್ ಮಾಡಬೇಕಾಗುತ್ತದೆ. ವೀಕ್ಷಕರೇ, ಪ್ರಾಪರ್ಟಿಯ ಓನರ್ಶಿಪ್ ವಿಷಯವಾಗಿ ನ್ಯಾಯಾಲಯವು ಪ್ರಾಪರ್ಟಿಯ ದಾಖಲಾತಿಗಳು ಯಾರ ಹೆಸರಿನಲ್ಲಿದೆಯೋ ಆ ವ್ಯಕ್ತಿಯ ಪ್ರಾಪರ್ಟಿಯ ಓನರ್ ಎಂದು ಮಾನ್ಯ ಮಾಡುತ್ತದೆ. ಆದರೆ ಮತ್ತೊಬ್ಬ ವ್ಯಕ್ತಿ ಅದಕ್ಕೆ ವಿರುದ್ಧವಾಗಿ ಕ್ಲೇಮ್ ಮಾಡುತ್ತಿದ್ದಾನೆ ಎಂದಾದರೆ ಅದನ್ನು ಪ್ರೂವ್ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ, ಆ ಪ್ರಾಪರ್ಟಿಯು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ್ದ ಪ್ರಾಪರ್ಟಿ, ಅದು ಆ ವ್ಯಕ್ತಿಯ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಲ್ಲ ಎಂದು ಪ್ರೂವ್ ಮಾಡಬೇಕಾಗುತ್ತದೆ. ಈ ವಿಷಯವಾಗಿ ಆನರಬಲ್ ಸುಪ್ರೀಂ ಕೋರ್ಟ್ ಲಕ್ಷ್ಮಯ್ಯ ವರ್ಸಸ್ ಬಾಲಸುಬ್ರಹ್ಮಣ್ಯಂ ಈ ಪ್ರಕರಣದಲ್ಲಿ ಪಾರ್ಟಿಷನ್ ಸೂಟನ್ನು ಪ್ರೂವ್ ಮಾಡುವಾಗ ಆ ಆಸ್ತಿಯು ಒಟ್ಟು ಕುಟುಂಬದ ಆಸ್ತಿ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಂದು ಯಾರು ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡುತ್ತಾರೋ ಅವರೇ ಅದನ್ನು ಪ್ರೂವ್ ಮಾಡಬೇಕಾಗುತ್ತದೆ. ಹಾಗೂ ಆ ಪ್ರಾಪರ್ಟಿ ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ್ದಾರೆಂದಾಗಲಿ ಅಥವಾ ಆ ಪ್ರಾಪರ್ಟಿಯನ್ನು ಖರೀದಿಸುವಂತಹ ಸಮಯದಲ್ಲಿ ಒಟ್ಟು ಕುಟುಂಬದ ಬಳಿ ಸರಿಹೊಂದುವಷ್ಟು ಹಣ ಇತ್ತೆಂದಾಗಲಿ, ಈ ಎರಡೂ ವಿಷಯಗಳನ್ನು ಪ್ರೂವ್ ಮಾಡಿದ ನಂತರವೂ ಸಹ ಎದುರು ಪಕ್ಷಗಾರರು ಯಾರ ಹೆಸರಿನಲ್ಲಿ ಪ್ರಾಪರ್ಟಿ ಇದೆಯೋ ಅವರು ಅದು ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಂದು ಪ್ರೂವ್ ಮಾಡುವ ಹೊಣೆ ಅವರ ಮೇಲೆ ಶಿಫ್ಟ್ ಆಗುತ್ತದೆ ಎಂದು ಈ ಪ್ರಕರಣದಲ್ಲಿ ಆನರಬಲ್ ಸುಪ್ರೀಂ ಕೋರ್ಟ್ ತಿಳಿಸಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ ಈ ರೀತಿಯೂ ಸಹ ಆಗುವುದು ಉಂಟು. ಫಾದರು ಪ್ರಾಪರ್ಟಿಯನ್ನು ಖರೀದಿಸಿರುತ್ತಾರೆ, ಆದರೆ ದೊಡ್ಡ ಅಣ್ಣನ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಅಥವಾ ಫಾದರು ಪ್ರಾಪರ್ಟಿಯನ್ನು ಮದರ್ ಹೆಸರಿನಲ್ಲಿ ಖರೀದಿಸಿರುತ್ತಾರೆ, ಆದರೆ ಆ ಮದರ್ ಹತ್ರ ಅದನ್ನು ಪ್ರೂವ್ ಮಾಡೋದಕ್ಕೆ ಸಫಿಷಿಯೆಂಟ್ ಆದಂಥ ಇನ್ಕಮ್ಮೇ ಇರೋದಿಲ್ಲ. ಫ್ಯಾಮಿಲಿ ಬಿಸ್ನೆಸ್ ಇಂದ ಬಂದಂಥ ಇನ್ಕಮ್ ಇಂದ ಒಂದು ಪ್ರಾಪರ್ಟಿಯನ್ನು ಖರೀದಿಸಿರುತ್ತಾರೆ, ಆದರೆ ಅದನ್ನ ಒಬ್ಬ ಸದಸ್ಯನ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಸೊ ಈ ರೀತಿ ಎಲ್ಲ ಇದ್ದಾಗ ಅದು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದಂಥ ಪ್ರಾಪರ್ಟಿ ಎಂದು ಪ್ರೂವ್ ಮಾಡಬೇಕಾಗುತ್ತದೆ. ಮೂರನೆಯದಾಗಿ, ಒಂದು ಪ್ರಾಪರ್ಟಿ ಒಬ್ಬ ಸದಸ್ಯನ ಹೆಸರಿನಲ್ಲಿದೆ, ಅದು ಅವನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಆದರೆ ತುಂಬ ವರ್ಷಗಳಿಂದ ಅದನ್ನು ಒಟ್ಟು ಕುಟುಂಬದ ಉಪಯೋಗಕ್ಕಾಗಿ ಬಳಸಲಾಗುತ್ತಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಲಾಂಗ್ ಟೈಮಿಂದ ಆ ಪ್ರಾಪರ್ಟಿಯನ್ನು ಒಟ್ಟು ಕುಟುಂಬದ ಉಪಯೋಗಕ್ಕಾಗಿ ಬಳಸಲಾಗುತ್ತಿದೆ ಎಂಬ ಮಾತ್ರಕ್ಕೆ ಅದು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಆಗುವುದಿಲ್ಲ. ಈ ಒಟ್ಟು ಕುಟುಂಬದ ಆಸ್ತಿಗೆ ಸಂಬಂಧಿಸಿದಂತೆ 2026 ದೊರೈರಾಜ್ ವರ್ಸಸ್ ದೊರೈಸ್ವಾಮಿ
ಈ ಪ್ರಕರಣದಲ್ಲಿ ಪ್ಲೈಂಟಿಫ್ ಅವರ ಕ್ಲೇಮ್ ಏನಾಗಿರುತ್ತದೆ ಎಂದರೆ ಎಲ್ಲ ಆಸ್ತಿಗಳು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದಂಥ ಆಸ್ತಿಗಳು ನಮ್ಮಗಳ ನಡುವೆ ಇನ್ನೂ ವಿಭಾಗವಾಗಿಲ್ಲ, ಆದ್ದರಿಂದ ನನಗೂ ಈ ಆಸ್ತಿಯಲ್ಲಿ ಭಾಗವಿದೆ ಎಂದು ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡಿರುತ್ತಾರೆ. ಇದಕ್ಕೆ ಪ್ರತಿಯಾಗಿ ಡಿಫೆಂಡೆಂಟ್ ಅವರು ಎಲ್ಲ ಆಸ್ತಿಗಳು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ ಆಸ್ತಿಗಳಲ್ಲ, ಇದರಲ್ಲಿ ಹಲವಾರು ಆಸ್ತಿಗಳು ನಮ್ಮ ತಂದೆಯವರ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗಳು, ಹಾಗೆಯೇ ನನಗೂ ಸಹ ಕಾಂಟ್ರಾಕ್ಟ್ ವ್ಯವಹಾರವಿದ್ದು ಅದರಿಂದ ಬಂದಂಥ ಆದಾಯದಿಂದ ನಾನು ಹಲವಾರು ಆಸ್ತಿಗಳನ್ನು ಖರೀದಿಸಿದೆ ಎನ್ನುವುದು ಅವರ ವಾದವಾಗಿರುತ್ತದೆ. ಇದರಲ್ಲಿ ಹಾನರಬಲ್ ಸುಪ್ರೀಂ ಕೋರ್ಟ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಒಂದು ಆದಾಯ ಇದೆ ಎಂದಾದರೆ ಅದರ ನಂತರ ಖರೀದಿಸಿದ ಆಸ್ತಿಗಳು ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿಗಳಾಗಿರಬಹುದು, ಆದರೆ ಅದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಂದು ಪ್ರೂವ್ ಮಾಡುವ ಹೊಣೆ ಡಿಫೆಂಡೆಂಟ್ ಮೇಲೆ ಇರುತ್ತದೆ ಎಂದು ತಿಳಿಸಿದ್ದಾರೆ. ನೋಡಿ ವೀಕ್ಷಕರೇ, ಒಟ್ಟು ಕುಟುಂಬದ ಆಸ್ತಿ ನೀವು ಭಾಗ ಮಾಡಿಕೊಳ್ಳದೆ ಸಪ್ರೇಟ್ ಆಗಿ ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡುತ್ತಿದ್ದರೂ ಸಹ ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಒಬ್ಬ ಸದಸ್ಯ ಒಂದು ಪ್ರಾಪರ್ಟಿಯನ್ನು ಖರೀದಿಸಿದರೆ ಅದು ಒಟ್ಟು ಕುಟುಂಬದ ಆಸ್ತಿ ಎಂದೇ ಪರಿಗಣಿಸಲಾಗುತ್ತದೆ. ಆದರೆ ಅದರಲ್ಲಿ ಒಬ್ಬ ಸದಸ್ಯ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದರೆ ಅದರಿಂದ ಒಂದು ಲೋನ್ ಪಡೆದುಕೊಂಡು ಒಂದು ಆಸ್ತಿಯನ್ನು ಖರೀದಿಸಿದರೆ ಅದು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ್ದಲ್ಲ, ಅದು ನನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಎಂದು ಪ್ರೂವ್ ಮಾಡುವ ಹೊಣೆ ಅವರ ಮೇಲೆ ಇರುತ್ತದೆ. ಫಾರ್ ಎಕ್ಸಾಂಪಲ್ ಹೇಳುವುದಾದರೆ 3 ರಿಂದ 4 ಜನ ಅಣ್ಣ ತಮ್ಮಂದಿರು ಇರುತ್ತಾರೆ, ಅವರುಗಳ ನಡುವೆ ಯಾವುದೇ ರೀತಿಯ ವಿಭಾಗವಾಗಿರುವುದಿಲ್ಲ. ಇದರಲ್ಲಿ ಒಬ್ಬ ಸದಸ್ಯ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಇನ್ನು 3 ಜನ ಏನಿರ್ತಾರಲ್ಲ ಅವರು ವ್ಯವಸಾಯ ಮಾಡಿಕೊಂಡು ಅದರಿಂದ ಬಂದಂಥ ಒಂದು ಆದಾಯದಿಂದ ಒಂದು ಪ್ರಾಪರ್ಟಿಯನ್ನು ಖರೀದಿಸಿದರು ಎಂದರೆ ಇದರಲ್ಲಿ 4 ಜನಕ್ಕೂ ಸಮಪಾಲು ಇರುತ್ತದೆ, ಯಾಕೆಂದರೆ ಅದು ಒಟ್ಟು ಕುಟುಂಬದಿಂದ ಬಂದಂಥ ಆದಾಯದಿಂದ ಖರೀದಿಸಿದ ಆಸ್ತಿಯಾಗಿರುತ್ತದೆ. ಸೊ ನೀವು ಕೂಡ ಒಂದು ಪ್ರಾಪರ್ಟಿಯಲ್ಲಿ ನಿಮ್ಮ ಭಾಗವನ್ನು ಕ್ಲೇಮ್ ಮಾಡುತ್ತಿರುವುದಾದರೆ ಸೊ ಮೊದಲು ನೀವು ಒಂದು ತಯಾರಿ ಮಾಡಿಕೊಳ್ಳಿ, ಈ ಫ್ಯಾಕ್ಟ್ ಅನ್ನ ನೀವು ಹೇಗೆ ಪ್ರೂವ್ ಮಾಡ್ತೀರಾ, ಯಾಕೆಂದರೆ ಈ ಫ್ಯಾಕ್ಟ್ ಅನ್ನು ಪ್ರೂವ್ ಮಾಡುವ ಬರ್ಡನ್ ನಿಮ್ಮ ಮೇಲೆಯೇ ಇರುತ್ತದೆ. ಆದ್ದರಿಂದ ಇಂಪಾರ್ಟೆಂಟ್ ತಯಾರಿಗಳ ಜೊತೆಗೆ ಕೇಸ್ ಫೈಲ್ ಮಾಡಿ, ರಿಸಲ್ಟು ಬೇಗ ಹಾಗೂ ಪಾಸಿಟಿವ್ ಬರುವ ಅವಕಾಶಗಳು ಇರುತ್ತವೆ. ನಮಸ್ಕಾರ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.